ಸೊ ಇವತ್ತು ನಾವು ತೋರಿಸಿಕೊಟ್ಟಿರೋ ಮನೆ ಬಂದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಪರ್ಸಂನಹಳ್ಳಿ ಮನೆ. ಇವತ್ತು 21ಕ್ಕೆ 70. ಸೊ ಈ ಮನೇಲಿ ಕಂಪ್ಲೀಟ್ ಡೂಪ್ಲೆಕ್ಸ್ ಮನೆ ಮಾಡಿದ್ದೀವಿ ವೀಕ್ಷಕರೇ. ಸೊ ನಮ್ಮ ಎಂಟ್ರಿ ಹಾಲ್ ನೋಡ್ಬೋದು, 20ಕ್ಕೆ 21 ಹಾಲ್ ಇದೆ. ಇದು ನಮ್ಮ ಸ್ಪೇಷಿಯಸ್ ಹಾಲು. ನೀವೆಲ್ಲ ಕಡೆ 30-40 ಮಾತ್ರ ದೊಡ್ಡ ಹಾಲ್ ಅಚೀವ್ ಮಾಡುವಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಮ್ದು ಎಂಟ್ರಿ ಆದ ತಕ್ಷಣ ನಾವು ಡೋರ್ ಮನೆ ಪ್ರೊವೈಡ್ ಮಾಡಿದ್ದೀವಿ. ವಾಸ್ತು ಪ್ರಕಾರ ಏನು ಪ್ರಾಬ್ಲಮ್ ಇರಲ್ಲ. ಡೋರ್ ಕುತ್ ಅಂತ ಕರಿತೀವಿ. ಸೊ ಇದು ಪ್ಲೇಸ್ ಅದು ಎಕ್ಸಾಕ್ಟ್ ಸ್ಟ್ರೈಟ್ ಇದೆ, ಸಮಸ್ಯೆ ಇಲ್ಲ. ಎರಡೂ ಕೂಡ ಹಿಟ್ಟಾಗಬಾರ್ದು. ನೆಕ್ಸ್ಟ್ ನಮ್ಮ OTS ನೋಡ್ಬೋದು. ಆ್ಯಸ್ ಯೂಶುವಲ್ ನಮ್ಮ ಟ್ರೇಡ್ ಮಾರ್ಕ್ಸು ಸೂರ್ಯನ ಬೆಳಕು ಮನೆ ಒಳಗೆ ಬರಬೇಕು ಅಂತ ಕಂಪ್ಲೀಟ್ OTS ಪ್ರೊವೈಡ್ ಮಾಡಿದ್ದೀವಿ. ಸೊ 3 ಕಡೆಯಿಂದ ನಮ್ಮ ಸನ್ಲೈಟು ಮನೆ ಒಳಗೆ ಬೀಳುತ್ತೆ. ಸೊ ಸೂರ್ಯನ ಬೆಳಕು ಎಷ್ಟು ಮನೆ ಒಳಗೆ ಬರುತ್ತೆ ಅಷ್ಟು ವಾಸ್ತುಗೆ ಭಾರಿ ಒಳ್ಳೆಯದು. ಸಂಜೆ ಆದರೂ ಕೂಡ ಬೆಳಕು ಬರುತ್ತಾರೆ. ಯಾವ ಥರ ಅಚೀವ್ ಮಾಡೋದು ಅಂದರೆ ಐದರ್ ನಿಮ್ಮ ರೂಮ್ ವಿಂಡೋ ಈಸ್ಟ್ ಆಗಿರಬೇಕು, ಇಲ್ಲ ವೆಸ್ಟ್ ಆಗಿರಬೇಕು. ಈಸ್ಟು ನಿಮ್ಮದು ಅರ್ಲಿ ಮಾರ್ನಿಂಗ್ ಬೆಳಕು ಬರುತ್ತೆ, ವೆಸ್ಟ್ ಫೇಸಿಂಗಲ್ಲಿ ಈವ್ನಿಂಗ್ ಬೆಳಕು ಬರುತ್ತೆ. ಇದು ಯೂಸ್ ಮಾಡೋದು ಕಂಪ್ಲೀಟ್ ಬಂದು WPC ಡೋರ್ಸು. ಸೊ WPC ಡೋರ್ಸ್ ಅಡ್ವಾಂಟೇಜ್ ಅಂದರೆ ನಮ್ಮದು ಫೈರ್ ಪ್ರೂಫು, ನೆಕ್ಸ್ಟ್ ವಾಟರ್ ಪ್ರೂಫು, ಪ್ಲಸ್ ಟರ್ಮೈಟ್ ಪ್ರೂಫ್ ಕೂಡ. ಸೊ ನಾವಿಲ್ಲಿ ನೋಡ್ಬೋದು ಕಂಪ್ಲೀಟ್ ನಮ್ಮದು ಏನೇ ನೀರು ಬಿದ್ದರೂ ಕೂಡ ನಮ್ಮದು ವಾಟರ್ ಎಲ್ಲ ಕಂಪ್ಲೀಟ್ ಬಂದು ದೇವಮೂಲೆಗೆ ಹೋಗಿದೆ. ಸೊ ಇದು ನಮ್ಮದು ವಾಟರ್ ಎಲ್ಲ ಔಟ್ ಆಗುತ್ತೆ. ನಮ್ಮ ಟೆರೆಸ್ ಫ್ಲೋರಿಂಗ್ ಕೂಡ ನೋಡ್ಬೋದು. ನಾವಿಲ್ಲಿ 2 ಟೈಪ್ಸ್ ಆಪ್ಷನ್ಸ್ ಇದೆ. ಒಂದು ಅಂಚ್ ಯೂಸ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ನಿಮಗೆ ಸ್ವಲ್ಪ ಹೀಟ್ ಆಫ್ ಫೆಡರೇಷನ್ ಕಮ್ಮಿ ಆಗುತ್ತೆ. ಬಟ್ ಬಜೆಟ್ ಫ್ರೆಂಡ್ಲಿ ನೋಡಿದಾಗ ನಾವು ಡ್ಯಾಮ್ ಪ್ರೂಫ್ ವೈಟ್ ಪೇಂಟ್ ಯೂಸ್ ಮಾಡಿದ್ದೀವಿ. ಇದು ನಮ್ಮದು ಸೌತ್ ವೆಸ್ಟ್ ಕಾರ್ನರ್, ನಮ್ಮದು ಕುಬೇರ ಮೂಲೆ. ಸೊ ಯಾವತ್ತು ವಾಸ್ತು ಪ್ರಕಾರ ಕುಬೇರ ಮೂಲೆ ಹೈಟಲ್ಲಿ ಇರಬೇಕು. ಸೊ ಅಲ್ಲಿ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಿರೋ ನಮಸ್ಕಾರಗಳು. ಸೊ ಇವತ್ತು ನಾವು ತೋರಿಸಿಕೊಟ್ಟಿರೋ ಮನೆ ಬಂದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಪರ್ಸಂನಹಳ್ಳಿ ಮನೆ. ನಾರ್ಮಲಾಗಿ ನೀವು ಇಷ್ಟು ದಿನ ನಾವು ಬೆಂಗಳೂರಲ್ಲಿ ಮಾಡಿರೋ ಮನೆಗಳು ನೋಡಿದ್ದೀರಾ, ಡೂಪ್ಲೆಕ್ಸ್ ಮನೆಗಳು ನೋಡಿದ್ದೀರಾ, ಅದು 30-40 ನೋಡಿದ್ದೀರಾ. ಇವತ್ತು 21ಕ್ಕೆ 70. ಸೊ ಈ ಮನೇಲಿ ಕಂಪ್ಲೀಟ್ ಡೂಪ್ಲೆಕ್ಸ್ ಮನೆ ಮಾಡಿದ್ದೀವಿ. ಇದೊಂದು ಕಂಪ್ಲೀಟ್ ಹೋಮ್ ಟೂರ್ ತೋರಿಸ್ಕೊಟ್ಟಿದ್ದೀವಿ, ಬನ್ನಿ. ಸೊ ಎಂಟ್ರಿಲಿ ನೀವು ನೋಡ್ಬೋದು 2 ದೊಡ್ಡ ಗೇಟ್ಸ್ಗಳು 6 ಫೀಟ್ ಹೈಟು. ವೀಕ್ಷಕರೇ ಏನು ನೋಡ್ತಿದ್ದೀರಲ್ಲ ನಮ್ಮ ಪಾರ್ಕಿಂಗ್ ಏರಿಯಾ ಕಂಪ್ಲೀಟ್ ಪರ್ಗೋಲ ಪ್ರೊವಿಷನ್ ಮಾಡಿದ್ದೀವಿ ವಿತ್ ಲೈಟ್ಸ್ ನೋಡ್ಬೋದು. ಸೊ ACD ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನೈಟ್ ವ್ಯೂ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಅವಾಗ ಆ ವಿಡಿಯೋ ಕೂಡ ನೀವು ನೋಡ್ಬೋದು, ನೈಟ್ ವ್ಯೂ ವಿಡಿಯೋ. ಸೊ ನೆಕ್ಸ್ಟು ನಾವು ಪಾರ್ಕಿಂಗ್ ಟೈಲ್ಸ್ ನೋಡ್ಬೋದು. ನೀವು ಕಂಪ್ಲೀಟ್ 16x16 ಯೂಸ್ ಮಾಡಿದ್ದೀವಿ ಪಾರ್ಕಿಂಗ್ ಟೈಲ್ಸು. ಸೊ ನಮ್ಮದು ಪಾರ್ಕಿಂಗ್ ಸೈಜ್ ಬಂದು ಟೋಟಲ್ ಬಂದು 21x20 ಇದೆ. ಸೊ ಅದರಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ಪಾರ್ಕಿಂಗ್ ಒಂದು ಗಾರ್ಡನ್ ಸಪ್ರೇಟು. ಸೊ ಪಾರ್ಕಿಂಗ್ ಬಂದು 12 ಫೀಟ್ ಬೈ 20 ಫೀಟ್ ಇದೆ. ಸೊ ಬನ್ನಿ ನೆಕ್ಸ್ಟ್ ನಮ್ಮ ಕಂಪ್ಲೀಟ್ ಹೋಮ್ ಟೂರ್ ನೋಡೋದ. ಸೊ ಅದಕ್ಕಿಂತ ಮುಂಚೆ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಪಾರ್ಕಿಂಗಲ್ಲಿ ನಾವು ಸಮ್ ಪ್ರಾವಿಷನ್ ಮಾಡಿಲ್ಲ. ಸೊ ಸಮ್ ಪ್ರಾವಿಷನ್ ಯಾವತ್ತು ನಾರ್ತ್ ಈಸ್ಟ್ ಕಾರ್ನರಲ್ಲೇ ಬರಬೇಕು, ದೇವಮೂಲೆಯಲ್ಲಿ. ಸೊ ಅದನ್ನು ಕೂಡ ಇನ್ ಡೀಟೇಲ್ ತೋರಿಸಿ ಒಳಗಡೆ ಬನ್ನಿ. ಸೊ ಇದು ನಮ್ಮ ಕಾರಿಡಾರ್ ಏನು ಉದ್ದೇಶಕ್ಕೋಸ್ಕರ ಅಂದರೆ ನಮ್ದು ಇದು ಸೌತ್ ಫೇಸಿಂಗ್ ರೋಡು, ಈಸ್ಟ್ ಬಾಗ್ಲಾಗಿರೋದ್ರಿಂದ ಕಂಪ್ಲೀಟ್ ಪ್ಯಾಸೇಜ್ಗೋಸ್ಕರ 4 ಫೀಟ್ ವಿಡ್ತ್ ಪ್ಯಾಸೇಜ್ ಬಿಟ್ಟಿದ್ದೀವಿ. ಸೊ ಸೈಡ್ ವೈಸ್ ನೀವು ನೋಡಿದ್ರೆ ವಾಲ್ನ ಕಂಪ್ಲೀಟ್ ಆಗಿ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ವಿತ್ ಹೈಲೈಟರ್ಗೋಸ್ಕರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಫ್ಲೋರಿಂಗ್ ಕೂಡ ನೀವು ನೋಡಿದ್ರೆ ಕಂಪ್ಲೀಟ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ನಾವು ಫ್ಲೋರಿಂಗಲ್ಲೂ. ಸೊ ಇಲ್ಲಿ ನೀರು ಯಾವುದು ಬೀಳದ ಕಾರಣ ನಾವು ನಾರ್ಮಲ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ನೀರು ಬೀಳುತ್ತೆ ಅಲ್ಲಿ ಆಂಟಿಸ್ಕಿಡ್ ಲಪ್ಪೋದ್ರ ಯೂಸ್ ಮಾಡಿದ್ರೆ ಭಾರಿ ಒಳ್ಳೆಯದು. ಅದು ನಮ್ಮ ಟೆರೆಸಲ್ಲಿ ಯೂಸ್ ಮಾಡಿದ್ದೀವಿ, ಬನ್ನಿ ತೋರಿಸ್ತೀವಿ. ವೀಕ್ಷಕರೇ ನಮ್ಮ ಮನೆ ಬಾಗಿಲು, ನಮ್ಮ ಮನೆಯ ಮೈನ್ ಡೋರ್. ಸೊ ನೋಡ್ಬೋದು ಕಂಪ್ಲೀಟ್ 5.5 ಫೀಟ್ ಬೈ 7 ಫೀಟ್ ವಿತ್ ಅಟ್ಯಾಚ್ ವಿಂಡೋ. ಸೊ ನೀವು ಅಟ್ಯಾಚ್ ವಿಂಡೋಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ನಮ್ಮದು ಇಲ್ಲಿ 3 ಪಾರ್ಟಿಷನ್ ಮಾಡಿದ್ದೀವಿ. ಕಂಪ್ಲೀಟ್ 18 mm SS ರಾಡ್ ಪ್ರೊವೈಡ್ ಮಾಡಿದ್ದೀವಿ. ಬ್ಯಾಕ್ ಸೈಡ್ ನೋಡ್ಬೋದು ಇಚ್ಚಿಂಗ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಟೀಕ್ ವುಡ್ಡು ನಾವು ಕಡೂರಿಂದ ಇಂಪೋರ್ಟ್ ಮಾಡಿರೋದು. ಡೋರ್ ಥಿಕ್ನೆಸ್ ಕೂಡ ನೋಡ್ಬೋದು 2 ಇಂಚ್ ಡೋರ್ ಮಾಡಿದ್ದೀವಿ. ವಿತ್ ಕಾರ್ವಿಂಗ್ ಡಿಸೈನ್ ಮಾಡಿದ್ದೀವಿ, ವಿತ್ ಡಿಕೋ ಪೇಂಟ್ ಅದಕ್ಕೆ. ಸೊ ಹ್ಯಾಂಡಲ್ ಕೂಡ ನೋಡ್ಬೋದು. ಸೊ 24 ಇಂಚ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದೀವಿ ಈ ರಿಚ್ನೆಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ. ಪಾಲಿಶು ಕಂಪ್ಲೀಟ್ ಪ್ಯೂ ಪಾಲಿಶ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮ್ಮ ರಿಚ್ನೆಸ್ಸು ಪ್ಲಸ್ ಗ್ಲಾಸಿನೆಸ್ ಜಾಸ್ತಿ ಆಗೋದು ನಮ್ಮ ಟೈಪ್ ಆಫ್ ಪಾಲಿಶ್ ಮೇಲೆ. ಟೈಪ್ಸ್ ಆಫ್ ಪಾಲಿಶಲ್ಲಿ ನಿಮಗೆ ನಾರ್ಮಲ್ ಹ್ಯಾಂಡ್ ಪಾಲಿಶ್ ಬರುತ್ತೆ, ಪ್ಯೂ ಪಾಲಿಶ್ ಬರುತ್ತೆ. ಪ್ಯೂ ಪಾಲಿಶ್ ಬಂದು ಲೈಫ್ ಸ್ಪ್ಯಾನ್ ತುಂಬ ಚೆನ್ನಾಗಿರುತ್ತೆ. ಸೊ ರೆಕಮೆಂಡೆಡ್ ಬಂದು ಪ್ಯೂ ಪಾಲಿಶು. ಮೈನ್ ಡೋರು ಪೂಜಾ ಡೋರ್ಗೆ ಆದಷ್ಟು ಪ್ಯೂ ಪಾಲಿಶ್ ಹೋದರೆ ಒಳ್ಳೆಯದು. ವೀಕ್ಷಕರೇ ನೋಡ್ಬೋದು ನಮ್ಮದು 3 ಪಾರ್ಟಿಷನ್ ವಿಂಡೋಸು ಕಂಪ್ಲೀಟ್ ಯೂಸ್ ಮಾಡಿರೋದೆಲ್ಲ ಆ್ಯಂಟಿಕ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಸೊ ವಿಂಡೋಸ್ ಎಷ್ಟು ನಮಗೆ ಕೊಟ್ಟರು ಅಷ್ಟು ಪ್ರಾವಿಷನ್ ಒಳ್ಳೆಯದು. ಸೊ ಗಾಳಿ ಬೆಳಕಿಗೋಸ್ಕರ. ವೀಕ್ಷಕರೇ ಮತ್ತು ಈ ಮನೇಲಿ ಇನ್ನೊಂದನ್ನ ನೀವು ಗಮನಿಸ್ಬೋದು, ನಮ್ಮದು ಎಂಟ್ರಿ ಆದ ತಕ್ಷಣ ನಾವು ಡೋರ್ ಮನೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಕೆಲವರು ಹೇಳ್ತಾರೆ ವಾಸ್ತು ಪ್ರಕಾರ ಒಳ್ಳೆಯದಲ್ಲ ಅಂತ, ಬಟ್ ವಾಸ್ತುಗೆ ಭಾರಿ ಇಂಪಾರ್ಟೆಂಟ್ ಏನಂದರೆ ನಮ್ಮ ಸೂರ್ಯನ ಬೆಳಕು. ಸೊ ಡೋರ್ ವಿಡ್ತ್ ಏನಿದೆ ಅದ್ರ ಇನ್ಸೈಡ್ ನಮ್ಮದು ಈ ಡೋರ್ ಮೈನ್ ಡೋರ್ ಬಂದರೆ ಪೂಜಾ ಡೋರ್ದು ವಾಸ್ತು ಪ್ರಕಾರ ಏನು ಪ್ರಾಬ್ಲಮ್ ಇರಲ್ಲ. ಡೋರ್ ಕುತ್ ಅಂತ ಕರಿತೀವಿ. ಸೊ ಇದು ಪ್ಲಸ್ ಅದು ಎಕ್ಸಾಕ್ಟ್ ಸ್ಟ್ರೈಟ್ ಇದೆ, ಸಮಸ್ಯೆ ಇಲ್ಲ. ಎರಡೂ ಕೂಡ ಹಿಟ್ಟಾಗಬಾರ್ದು. ಅಂದರೆ ಇದರ್ಧ ಪ್ಲಸ್ ಈ ದೇವ್ರ ಮನೆ ಅರ್ಧ ಬಾಗಿಲು ಅರ್ಧ ಆಗಬಾರ್ದು. ಸೊ ಕಂಪ್ಲೀಟ್ ಥ್ರೂ ಇದ್ದಾಗ ವಾಸ್ತುಪ್ರಕಾರ ಭಾರಿ ಒಳ್ಳೆಯದು. ಸೂರ್ಯನ ಬೆಳಕು ಡೈರೆಕ್ಟು ಬಂದು ದೇವ್ರ ಮನೆಯವ್ರು ಬಿಡುತ್ತೆ. ವೀಕ್ಷಕರೇ ಸೊ ನೆಕ್ಸ್ಟ್ ನೀವು ನೋಡ್ಬೋದು ನಮ್ಮದು ದೇವ್ರ ಮನೆ ಕಂಪ್ಲೀಟು ಟಾಪ್ ವ್ಯೂ ಇಂದ ಪರ್ಗೋಲ ಪ್ರೊವೈಡ್ ಮಾಡಿ ಸನ್ಲೈಟ್ ಪ್ರೊವಿಷನ್ ಮಾಡಿದ್ದೀವಿ. ನೋಡ್ಬೋದು ನಮ್ಮದು ನೆಕ್ಸ್ಟ್ ದೇವ್ರ ಮನೆ ಗೋಪುರ. ಸೊ ಗೋಪುರ ಕೂಡ ನೋಡ್ಬೋದು ಕಂಪ್ಲೀಟಾಗಿ ನಾವು ಯೂಸ್ ಮಾಡಿರೋದೊಂದು ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ದೀವಿ, ಕ್ರಿದಾ ಬ್ರ್ಯಾಂಡು. ಆಮೇಲೆ ದೇವ್ರ ಮನೆ ಮೈನ್ ಡೋರು ಮತ್ತು ನಮ್ಮದು ಡೋರ್ ನೋಡಿದ್ರೆ ಕಂಪ್ಲೀಟ್ ಟೀಕ್ ವುಡ್ಡು ಕಡೂರಿಂದ ಇಂಪೋರ್ಟ್ ಮಾಡಿರೋದು. ಸೊ ಗ್ರೈನ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಇದಕ್ಕೂ ಕೂಡ ಕಂಪ್ಲೀಟು ಪ್ಯೂ ಪಾಲಿಶ್ ಮಾಡಿದ್ದೀವಿ. ಇದು ಕಾರ್ವಿಂಗ್ಸ್ ಸುತ್ತ ಕಾರ್ವಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಊರಲ್ಲಿ ದೇವ್ರ ಮನೆಗೆ ಆದಷ್ಟು ಕಾರ್ವಿಂಗ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ. ಸೊ ಅದರಿಂದ ನಾವು ಸುತ್ತ ವಿತ್ ವಸ್ತುವು ಕೂಡ ಕಾರ್ವಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಬನ್ನಿ ನಮ್ಮ ದೇವ್ರ ಮನೆ ನೋಡೋದ. ಅದಕ್ಕೂ ಮುಂಚೆ ನಮ್ಮ ಹ್ಯಾಂಡಲ್ಸು, ಎಂಟ್ರಿಗೂ ಮುಂಚೆ ನಮ್ಮ ಹ್ಯಾಂಡಲ್ಸು
ನಾರ್ಮಲಾಗಿ ನೀವು ಹ್ಯಾಂಡಲ್ಸ್ ನೋಡ್ತೀರಾ, ಬಟ್ ನಾವಿಲ್ಲಿ ಸ್ಪೆಷಲ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದೀವಿ, ನಾರ್ಮಲ್ ರೆಗ್ಯುಲರ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ನೀವು ಎರಡೂ ಕಡೆ ನೋಡಿದ್ರೆ ಗಂಟೆ ಪ್ರೊವಿಷನ್ ಮಾಡಿದ್ದೀವಿ. ಬನ್ನಿ ಒಳಗೋಗೋಣ. ವೀಕ್ಷಕರೇ, ನಮ್ಮ ದೇವ್ರ ಮನೆ ನೋಡ್ಬೋದು. ನಮ್ಮ ದೇವ್ರ ಮನೆ ಸೈಜ್ ಬಂದು 4x5. ಸೊ ಟಾಪಲ್ಲಿ ನೋಡಿ ಪರ್ವಲ ಪ್ರೊವೈಡ್ ಮಾಡಿದ್ದೀವಿ. ಇದು ನಮ್ಮ ಟ್ರೇಡ್ ಮಾಡ್ಕೊಂತಾನೆ ತಿಳ್ಕೊಳ್ಳಿ. ಕಂಪ್ಲೀಟ್ ನಾವು ಸೂರ್ಯನ ಬೆಳಕು ಮನೆ ಒಳಗೆ ಬೀಳೋಕ್ಕೆ ಆದಷ್ಟು ಅಚೀವ್ಮೆಂಟ್ ಟ್ರೈ ಮಾಡ್ತೀವಿ. ಸೊ ಇಲ್ಲೂ ಕೂಡ ನಮ್ಗೆ ಆ ಚಾನ್ಸ್ ಸಿಕ್ಕಿದೆ. ಸೊ ಸೂರ್ಯನ ಬೆಳಕು ಎಷ್ಟು ಮನೆ ಒಳಗೆ ಬರುತ್ತೆ ಅಷ್ಟು ಒಳ್ಳೆಯದು, ಅದರಲ್ಲೂ ಎಸ್ಪೆಷಲಿ ದೇವ್ರ ಮನೆಗೆ. ಸೊ ಟಾಪಲ್ಲಿ ಪರ್ವಡ ಪ್ರೊವೈಡ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ, ಪ್ಲಸ್ ಡೈರೆಕ್ಟ್ ಸೂರ್ಯನ ಬೆಳಕು ನಮ್ಮ ದೇವ್ರ ಮನೆ ಒಳಗೆ ಬೀಳುತ್ತೆ. ವೀಕ್ಷಕರೇ, ನೆಕ್ಸ್ಟ್ ನಮ್ಮ ಡೋರಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಗಂಟೆ ಪ್ರೊವಿಷನ್ ಮಾಡಿದ್ದೀವಿ ಎರಡೂ ಕಡೆ ವಿತ್ ಕಾರ್ವಿಂಗ್ಸ್ ಮಾಡಿದ್ದೀವಿ. ಸೊ ನಿಮ್ಗೆ ಇವತ್ತೇನಂದರೆ ಯಾವ ಥರ ನಾವು ಮೆಟೀರಿಯಲ್ ಕೊಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ತಕ್ಕಂತೆ ಲೇಬರ್ ಇರಬೇಕು ನಮಗೆ. ಸೊ ನೀವು ಬರ್ಮಾ ಟೀಕೆ ಹಾಕಿ ಬಟ್ ಅದು ಪಾಲಿಶ್ ಅಚೀವ್ ಆಗಲ್ಲ ಅಂದರೆ ಅದು ವೇಸ್ಟು. ಸೊ ನೀವು ನೋಡ್ಬೋದು ನಮ್ಮ ಟೀ ಗ್ರೈನ್ಸ್ನೆಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ, ಸೊ ಇದೆಲ್ಲ ಕ್ರೆಡಿಟ್ಸು ನಮ್ಮ ಪೇಂಟ್ರಿಗೆ ಹೋಗುತ್ತೆ. ಸೊ ಆ ಪೇಂಟ್ರಿಗೆ ತಕ್ಕಂತೆ ಮೆಟೀರಿಯಲ್ ಕೊಡೋದು ಓನರ್ ಜವಾಬ್ದಾರಿ ಆಗಿರುತ್ತೆ. ನಮ್ಮ ಗೋಪುರ ನೋಡ್ಬೋದು, ಕಂಪ್ಲೀಟ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ವುಡ್ ಟೆಕ್ಸ್ಚರ್ಸ್ ಲ್ಯಾಮಿನೇಟ್ಸು. ಟಾಪಲ್ಲಿ ಓಪನ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗ್ಲಾಸು. ಸೊ ನೋಡ್ಬೋದು, ಸೊ ಇದು ನಮ್ಮದು ಸೂರ್ಯನ ಬೆಳಕು ಡೈರೆಕ್ಟಾಗಿ ಟಾಪಿಂದ ಬಾಟಮ್ವರೆಗೂ ಅಚೀವ್ ಆಗುತ್ತೆ. ಸೊ ಇಲ್ಲಿ ದೇವ್ರ ಮನೆ ಬೆಳಕಿಗೆ 3 ಕಡೆಯಿಂದ ಟ್ರೈ ಮಾಡಿದ್ದೀವಿ. ಒಂದು ಬ್ಯಾಕ್ ಸೈಡಿಂದ ವಿಂಡೋ ಪ್ರೊವಿಷನ್ ಮಾಡಿದ್ದೀವಿ, ಟಾಪಲ್ಲಿ ಪರ್ವಲ ಮತ್ತು ಫ್ರಂಟು ಮೇನ್ ಡೋರು. ಸೊ 3 ಕಡೆಯಿಂದ ನಮ್ಮ ಸನ್ಲೈಟು ಮನೆ ಒಳಗೆ ಬೀಳುತ್ತೆ. ಸೊ ಸೂರ್ಯನ ಬೆಳಕು ಎಷ್ಟು ಮನೆ ಒಳಗೆ ಬರುತ್ತೆ ಅಷ್ಟು ವಾಸ್ತುಗೆ ಭಾರಿ ಒಳ್ಳೆಯದು. ವೀಕ್ಷಕರೇ, ಸೊ ಎಂಟ್ರಿ ನೋಡ್ಬೋದು, ಎಂಟ್ರಿ ಕೂಡ ಕಂಪ್ಲೀಟ್ ನಾವು POP ಪ್ರೊವೈಡ್ ಮಾಡಿದ್ದೀವಿ. ಸೊ POPಲಿ ನಾವು ಮಾಡಿರೋ ರೀತಿ ಬಂದು ವುಡ್ ಟೆಕ್ಸ್ಚರ್ ಥರ ಮಾಡಿದ್ದೀವಿ. ಸೊ ಅದೇನು ಕಂಪ್ಲೀಟ್ ಮಾಡಿದ್ದೀವಲ್ಲ, ಯೂಸ್ ಮಾಡೋದು ಪೇಂಟಿಂದ ಮಾಡಿದ್ದೀವಿ, ಅದನ್ನ ಪೇಂಟಲ್ಲಿ ವುಡ್ ಟೆಕ್ಸ್ಚರ್ ಥರ ಅಚೀವ್ ಮಾಡಿದ್ದೀವಿ ಅದು. ಸೊ ಸೆಂಟ್ರಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು, ಸಣ್ಣ ಸ್ಪಾಟ್ಲೆಸ್ ಪ್ರೊವೈಡ್ ಮಾಡಿದ್ದೀವಿ 1 ಇಂಚ್ದು ಎಸ್ಥೆಟಿಕ್ ಲುಕ್ ಇನ್ಕ್ರೀಸ್ ಆಗೋಕ್ಕೋಸ್ಕರ. ವೀಕ್ಷಕರೇ, ಸೊ ನಮ್ಮ ಎಂಟ್ರಿ ಹಾಲ್ ನೋಡ್ಬೋದು, 20ಕ್ಕೆ 21 ಹಾಲ್ ಇದೆ ಇದು ನಮ್ಮ ಸ್ಪೇಷಿಯಸ್ ಹಾಲು. ಸೊ ನಿಮ್ಮ ಹಾಲಲ್ಲಿ ನಮ್ಮದು ಮೇನ್ ಡೆಕೋರೇಟಿವ್ ಬಂದು ನಮ್ಮ POP. ಸೊ POP ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಜಾಲಿ ಕಟಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಬ್ಯಾಕ್ ಸೈಡ್ ಕೂಡ LED ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನಮ್ಮ ಹಾಲ್ ಸೈಜ್ಗೆ ಏನೇ ಇದೆ, ಸೊ 19 ಫೀಟ್ ವಿಡ್ತು 10 ಫೀಟ್ ಹೈಟ್ನ ಡಿವೈಡ್ ಮಾಡಿದ್ದೀವಿ. ಸೊ 2 ಸೀಲಿಂಗ್ ಡಿವೈಡ್ ಮಾಡಿದ್ದೀವಿ. ಸೊ ಇದು ನಮ್ಮ ರಿಚ್ ಲುಕ್ ಸೀಲಿಂಗು ನೋಡ್ಬೋದು, ಕಂಪ್ಲೀಟ್ CNC ಕಟಿಂಗ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಜಿಪ್ಸಮ್ ಬೋರ್ಡು. ವೀಕ್ಷಕರೇ, ನೆಕ್ಸ್ಟ್ ನಮ್ಮ TV ಯೂನಿಟ್ ನೋಡ್ಬೋದು, 11 ಫೀಟ್ ವಿಡ್ತು 10 ಫೀಟ್ ಹೈಟು ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋ ಲ್ಯಾಮಿನೇಟ್ ಬಂದು ನಮ್ಮದು ಮಾರ್ಬಲ್ ಶೀಟ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಸೊ ವಿತ್ ಟಿವಿಗೆ ಬ್ಯಾಕ್ಡ್ರಾಪ್ ಪ್ರೊವೈಡ್ ಮಾಡಿದ್ದೀವಿ, ವಿತ್ ಟೀ ಪಟ್ಟಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಸೈಡಲ್ಲಿ ನೋಡಿದ್ರೆ ಲೂವರ್ಸ್ ಟೈಪಲ್ಲಿ ವುಡ್ಡಲ್ಲೇ ಪ್ರೊವೈಡ್ ಮಾಡಿದ್ದೀವಿ ಅದನ್ನ. ಸೊ ಕೆಳಗಡೆ ಕೂಡ ನೀವು ನೋಡಿದ್ರೆ ನಮ್ದು ಹ್ಯಾಂಡಲ್ ಲೆಸ್ ಡ್ರಾಯರ್ಸ್ನ ಆದಷ್ಟು ಅಚೀವ್ ಮಾಡೋ ಟ್ರೈ ಮಾಡ್ತೀವಿ. ಕಂಪ್ಲೀಟ್ G ಪ್ರೊಫೈಲಿಂದ ಪ್ರೊವೈಡ್ ಮಾಡಿರೋ ಡ್ರಾಯರ್ಸು ನೋಡ್ಬೋದು. ಸೊ ಏನಂದರೆ ನಾವು ಹ್ಯಾಂಡಲ್ ಲೆಸ್ ಆದಷ್ಟು ಓಡಾಡ್ಬೇಕಾದ್ರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹ್ಯಾಂಡಲ್ ಲೆಸ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸೈಡಲ್ಲಿ ಏನಾದ್ರು ಆ್ಯಂಟಿಕ್ಸ್ ಯೂಸ್ ಮಾಡೋಕ್ಕೋಸ್ಕರ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಲೈಟಿಂಗ್ಸು. ಇದನ್ನು ಕೂಡ ಲೂವರ್ಸ್ ಕೂಡ ನೋಡ್ಬೋದು, ನಾವು ವುಡ್ ವಿತ್ ನಾವು ಲ್ಯಾಮಿನೇಟ್ ಶೀಟಲ್ಲಿ ಅಚೀವ್ ಮಾಡಿದ್ದೀವಿ ಅದನ್ನು. ವಿತ್ ಟಾಪ್ ನೀವು ನೋಡಿದ್ರೆ ಇದು ಕೂಡ ಲ್ಯಾಮಿನೇಟ್ ಶೀಟೇ ನಮ್ಮದು, ಬ್ಲ್ಯಾಕ್ ಮಾರ್ಬಲ್ಲು. ವಿತ್ ಬ್ಯಾಕ್ ಸೈಡಿಗೆ ಅಬ್ಸರ್ವ್ ಮಾಡಿದ್ರೆ ನಮ್ಮದು ವೈಟ್ ಮಾರ್ಬಲ್ಲು. ಸೊ ಇದು ಬಂದು ಕಂಪ್ಲೀಟ್ ಲ್ಯಾಮಿನೇಟ್ ಶೀಟಿಂದನೇ ಮಾಡಿರೋದು. ವಿತ್ TV ಯೂನಿಟ್ಗೋಸ್ಕರ ಬ್ಯಾಕ್ ಸೈಡ್ ಒಂದು ಡಿಸೈನ್ಗೋಸ್ಕರ ಬ್ಯಾಕ್ ಡ್ರಾಪ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ 12 mm ಟೀ ಪಟ್ಟಿ ರೋಸ್ ಗೋಲ್ಡ್ ಬ್ರ್ಯಾಂಡ್ದು ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸೈಡಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ರೆ ನೀವು ಬಾಕ್ಸಸ್ ಪ್ರೊವೈಡ್ ಮಾಡಿದ್ದೀವಿ, ನಮ್ದು ಏನಾದ್ರು ಆ್ಯಂಟಿಕ್ ಪೀಸ್ ಇರೋಕ್ಕೋಸ್ಕರ, ಸ್ಟೋರೇಜ್ಗೋಸ್ಕರ. ಸೊ ಇದನ್ನು ನೋಡ್ಬೋದು, ಇದು ನಮ್ಮ ಕಂಪ್ಲೀಟ್ TV ಯೂನಿಟ್. ನೀವೆಲ್ಲ ಕಡೆ 30-40 ಮಾತ್ರ ದೊಡ್ಡ ಹಾಲ್ ಅಚೀವ್ ಮಾಡುವಂತ ಅನ್ಕೊಂಡಿದ್ದೀರಾ, ಅದು ನಿಮ್ಮ ಭ್ರಮೆ. ಸೊ ನಮ್ದು 21ಕ್ಕೆ 50ರಲ್ಲಿ ಇಷ್ಟು ದೊಡ್ಡ ಸ್ಪೇಷಿಯಸ್ ಹಾಲು, ಅಂದರೆ ನಮ್ದು 20ಕ್ಕೆ 19 ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡಿ, ಹಾಲ್ ಕೂಡ ತುಂಬ ಪ್ರಾಡಕ್ಟ್ ಇದೆ. ನೀವು ಎಷ್ಟೇ ದೊಡ್ಡ ಸೋಫಾ ಸೀಟರ್ ಹಾಕೋರು ಕೂಡ ಬ್ರಾಡಾಗಿ ಕಾಣುತ್ತೆ ಹಾಲು. ಇದು ಡಿಪೆಂಡ್ಸ್ ಆನ್ ಪ್ಲಾನಿಂಗ್. ನಿಮ್ಮ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಮನೆ ಮೇಸ್ಟಿಗಿಂತ ಹೆಚ್ಚು ನಿಮ್ಮ ಪ್ಲಾನಿಂಗು. ಸೊ ಪ್ಲಾನಿಂಗಲ್ಲಿ ತುಂಬ ಹುಷಾರಾಗಿರಿ, ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗುತ್ತೆ ಅಷ್ಟು ಪ್ರೊವೈಡ್ ಮಾಡಿ. ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಮುಂದಿನ ವಿಭಾಗ ನಮ್ಮ ಮನೆಯ ಪ್ರಮುಖವಾದ ಜಾಗ ಅಡುಗೆ ಮನೆ. ಸೊ ನೀವು ನೋಡ್ಬೋದು, ನಾವು ಅಗ್ನಿ ಮೂಲಲ್ಲಿ ಅಡುಗೆ ಮನೆ ಪ್ರೊವೈಡ್ ಮಾಡಿದ್ದೀವಿ. 6.5 ಬಿಡ್ತು 12 ಅಡಿ ಲೆಂತು, ಕಂಪ್ಲೀಟ್ ಮಾಡಲರ್ ಕಿಚನ್. ಸೊ ಊರಂದಾಗ ನೀವು ಏನು ಅನ್ಕೋತೀರ, ನಾರ್ಮಲ್ ಕಿಚನ್ ಅಂತ ಅನ್ಕೋತೀರ. ಸೊ ಆ ಐಡಿಯಾ ಬಿಟ್ಬಿಡಿ, ಈ ಮನೆ ಕಂಪ್ಲೀಟ್ ಮಾಡಲರ್ ರೆಡಿ ಮಾಡಿದ್ದೀವಿ. ನೋಡ್ಬೋದು, ಇದು ಕಂಪ್ಲೀಟ್ SS ಪ್ರಾಡಕ್ಟ್ಸ್ಗೆ ಪ್ರೊವೈಡ್ ಮಾಡಿದ್ದೀವಿ. 4 ಇಂಚು 6 ಇಂಚು ಮತ್ತು 8 ಇಂಚು. ಸೊ ಇದು ಕಂಪ್ಲೀಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಎಪ್ಕೋ ಸಾಫ್ಟ್ ಕ್ಲೋಸು. ಸೊ ನೋಡಿದ್ರೆ ನೀವು ಇಲ್ಲೂ ಕೂಡ ನಾವೆಲ್ಲೂ ಹ್ಯಾಂಡಲ್ ಪ್ರೊವೈಡ್ ಮಾಡಿಲ್ಲ, ಕಂಪ್ಲೀಟ್ G ಪ್ರೊಫೈಲ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ನಮ್ಮದು ಬಾಟಲ್ ಪುಲ್ ಇದು. ಸೊ ನೀವು ಎಣ್ಣೆ ಐಟಮ್ಸ್ ಏನು ಇಡಂಗಿದ್ರು ನೀವು ಅಡುಗೆ ಮನೆ ಎಣ್ಣೆ, ಬೇರೆ ಎಣ್ಣೆ ಅನ್ಕೊಬಿಡಿ, ಅಡುಗೆ ಮನೆ ಎಣ್ಣೆ ಸ್ಟೋರೇಜ್ ಮಾಡೋಕ್ಕೋಸ್ಕರ ಈ ಪಾಯಿಂಟು. ಸೊ ಇಲ್ಲಿ ನಾವು ರೂಮ್ ಕೂಡ ಪ್ರೊವೈಡ್ ಮಾಡಿವಿ, ಅದರಿಂದ ನಾವು U-ಶೇಪ್ ಕಿಚನ್ ಡಿಸೈನ್ಗೆ ಹೋಗಿಲ್ಲ. ಸೊ ಸ್ಪೇಸ್ ಕೂಡ ಕಂಜೆಸ್ಟೆಡ್ ಆಗೋ ಥರ. ಸೊ ಈ ರೂಮ್ ಸೈಜ್ ಬಂದು 12/9. ಇದು ನಮ್ಮದು 2 ರೂಮ್ಸ್ ಥರ ಆ್ಯಕ್ಟ್ ಆಗುತ್ತೆ, ಒಂದು ಸ್ಟೋರ್ ರೂಮು, ಇಲ್ಲ ಐದರ್ ಏಜ್ ಆದರೂ ಕೂಡ ಒಂದು ಗ್ರೌಂಡ್ ಫ್ಲೋರ್ ರೂಮ್ ಬೇಕಾದ್ರಿಂದ ಪ್ರೊವೈಡ್ ಮಾಡಿದ್ದೀವಿ. ಸೊ ಯೂಸ್ ಮಾಡಿರೋ ಕಂಪ್ಲೀಟ್ ನಿಮ್ಮದು ಏನು ನಾವು ವುಡ್ ಫ್ರೇಮು ವಿತ್ ಡೋರ್ ಬಂದು ಟೀಕ್ ವುಡ್ಡೆ, ಬಟ್ ನಮ್ಮದು ಲೋಕಲ್ ಮಂಡ್ಯ ಟೀಕು. ಸೊ ಅದರಿಂದ ನಾವು ಪಾಲಿಶ್ ಮಾಡಿಲ್ಲ, ಪೇಂಟ್ ಮಾಡಿದ್ದೀವಿ, ಬಟ್ ಕಂಪ್ಲೀಟ್ ಟೀಕ್ ವುಡ್ ಯೂಸ್ ಮಾಡಿದ್ದೀವಿ ಇದನ್ನ, ಡೋರ್ಸು ವಿತ್ ಫ್ರೇಮು. ವೀಕ್ಷಕರೇ, ನೆಕ್ಸ್ಟ್ ಇದು ನಮ್ಮ ಕಾಮನ್ ಟಾಯ್ಲೆಟು ಗ್ರೌಂಡ್ ಫ್ಲೋರಲ್ಲಿ. ಸೊ ಫಸ್ಟ್ ಬರೀ ಬಾತ್ರೂಮ್ ಆಚೆ ಆಗ್ತಿತ್ತು ಊರ ಕಡೆ, ಈ ಕಂಪ್ಲೀಟ್ ಇನ್ಸೈಡ್ ಕೂಡ ಇದೆ.
ಸೊ ನಮ್ಮದು ಸೈಜ್ ಬಂದು 8x5 ಇದೆ. ನೋಡ್ಬೋದು ವಾಲ್ ಕಂಪ್ಲೀಟ್ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ವಿತ್ ಫ್ಲೋರಿಂಗ್ 16x16 ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಫಿಟ್ಟಿಂಗ್ಸ್ ಕೂಡ ಇವತ್ತು ಮಾಡ್ಯುಲರ್ ಫಿಟ್ಟಿಂಗ್ಸ್ ಏನು ಯೂಸ್ ಮಾಡಿದ್ದೀವಿ, ಸಿಂಗಲ್ ಫ್ಲೋರ್ ಮೌಂಟು ಪ್ಲಸ್ ಡೈವರ್ಟರ್ ಯೂಸ್ ಮಾಡಿದ್ದೀವಿ. ಡೈವರ್ಟರ್ ಎಲ್ಲ ಬಂದು ಆಶೀರ್ವಾದ್ ಬ್ರ್ಯಾಂಡು, ಪ್ಲಸ್ ಫಿಟ್ಟಿಂಗ್ಸ್ ಎಲ್ಲ ಬಂದು ESS ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ. ಸೊ ಇದು ನಮ್ಮ ಫಸ್ಟ್ ಫ್ಲೋರು. ಸೊ ಸ್ಟೆಪ್ಸ್ ನೋಡ್ಬೋದು, ಕಂಪ್ಲೀಟ್ ಚೈನ್ ಸ್ಟೇರ್ಕೇಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಥ್ರೆಡ್ಡಿಗೆ ಯೂಸ್ ಮಾಡೋದು ಬಂದು ಲಪೋದ್ರ ಬ್ಲ್ಯಾಕ್ ಕಲರ್, ರಾಜಸ್ಥಾನ್ ಬ್ಲ್ಯಾಕು. ನೆಕ್ಸ್ಟ್ ನಮ್ಮ ವುಡನ್ ಪಿಲ್ಲರು. ಸೊ SS ವಿತ್ ವುಡ್ ಪಿಲ್ಲರು, ಎಸಿಡಿಕ್ ಲುಕ್ಕು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ರಾಯಲ್ ರಿಚ್ನೆಸ್ ಬರುತ್ತೆ. ಸೊ ನೆಕ್ಸ್ಟ್ ಯೂಸ್ ಮಾಡೋದು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನಾರ್ಮಲ್ ಪಿಲ್ಲರ್ಸ್ ಯೂಸ್ ಮಾಡಿದ್ದೀವಿ. ಫಸ್ಟ್ ಒಂದು ಮಾಸ್ಟರ್ ಪಿಲ್ಲರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೀವು ನಮ್ಮದು ರೈಸರ್ ನೋಡಿದ್ರೆ ಮೂನ್ ವೈಟ್ ಯೂಸ್ ಮಾಡಿದ್ದೀವಿ. ವಿತ್ ನೀವು ರೈಸರಲ್ಲಿ ಕೂಡ ನಾವು 40 mm ಗ್ರಾನೈಟ್ ಮಾಡಿ ಸೆಂಟ್ರಲ್ ಬೀಡಿಂಗ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ OTS ನೋಡ್ಬೋದು. ಆ್ಯಸ್ ಯೂಶುವಲ್ ನಮ್ಮ ಟ್ರೇಡ್ ಮಾರ್ಕ್ಸು ಸೂರ್ಯನ ಬೆಳಕು ಮನೆ ಒಳಗೆ ಬರಬೇಕು ಅಂತ ಕಂಪ್ಲೀಟ್ OTS ಪ್ರೊವೈಡ್ ಮಾಡಿದ್ದೀವಿ. ಡಿಸೈನ್ಗೋಸ್ಕರ ಕಂಪ್ಲೀಟ್ ನಮ್ಮದು POP ಯೂಸ್ ಮಾಡಿದ್ದೀವಿ ವಿತ್ ಜಿಪ್ಸಮ್ ಬೋರ್ಡು ವಿತ್ ಸ್ಟ್ರಿಪ್ ಲೈಟು. ವೀಕ್ಷಕರೇ, ಈಗ ನಮ್ಮ ಫಸ್ಟ್ ಫ್ಲೋರ್ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಒಂದು ಸ್ಪೇಷಿಯಸ್ ಹಾಲು, ಒಂದು 12x16 ಹಾಲ್ ಪ್ರೊವೈಡ್ ಮಾಡಿದ್ದೀವಿ, ಸೆಕೆಂಡರಿ ಫ್ಯಾಮಿಲಿ ಹಾಲ್ ಥರ. ಸೊ ಇಲ್ಲೂ ಕೂಡ ನೀವು ಸೀಲಿಂಗ್ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟ್ POP ಡಿಸೈನ್ಸ್ ಯೂಸ್ ಮಾಡಿದ್ದೀವಿ, ಕ್ರಾಸ್ ಕಟಿಂಗ್ POP ಅಂತ ಕರಿತೀವಿ ಇದನ್ನು. ಸೊ ವಿತ್ ಸ್ಟ್ರಿಪ್ ಲೈಟ್ ಪ್ರೊವಿಷನು. ಸೊ ನೆಕ್ಸ್ಟು ಈ ಫ್ಲೋರಲ್ಲಿ ನಮ್ಮದು 3 ರೂಮ್ಸು, 1 ಟಾಯ್ಲೆಟು, 1 ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ ನಮ್ಮ ಮೊದಲನೇ ಬೆಡ್ರೂಮ್ ಹೋಗೋದಾ ಬನ್ನಿ ವೀಕ್ಷಕರೇ. ಸೊ ನಮ್ಮ ರೂಮ್ ಸೈಜ್ ನೋಡ್ಬೋದು. ಸೊ ರೂಮ್ ಸೈಜ್ ಬಂದು 12x12. ವೀಕ್ಷಕರೇ, ನಮ್ಮ ಫ್ಲೋರಿಂಗ್ ನೋಡ್ಬೋದು. ಸೊ ಫ್ಲೋರಿಂಗ್ ಕಂಪ್ಲೀಟಾಗಿ ಯೂಸ್ ಮಾಡಿರೋದು ಬಂದು ಹನಿ ಬ್ಲೂ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ವಾರ್ಡ್ರೋಪ್ ನೋಡ್ಬೋದು. ಕಂಪ್ಲೀಟಾಗಿ ನಾವು ಮಾರ್ಬಲ್ ಕಾನ್ಸೆಪ್ಟಲ್ಲಿರೋ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ, ಲೈಟ್ ಆ್ಯಂಡ್ ಡಾರ್ಕ್ ಕಾಂಬಿನೇಷನ್ದು. ಸೊ ಕಂಪ್ಲೀಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಎಪ್ಕೋ. ಸೊ ನೋಡ್ಬೋದು ಕಂಪ್ಲೀಟ್ ಸಾಫ್ಟ್ ಕ್ಲೋಸು ವಿತ್ ಡ್ರೆಸ್ಸಿಂಗ್ ಯೂನಿಟಾಗಿ ನಾವು ನಾರ್ಮಲ್ ಡ್ರೆಸ್ಸಿಂಗ್ ಯೂನಿಟ್ ಪ್ರೊವೈಡ್ ಮಾಡಿಲ್ಲ, ವಿತ್ ಸ್ಟೋರೇಜು. ಬ್ಯಾಕ್ ಸೈಡ್ ನೋಡ್ಬೋದು, ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮದು ಕಂಪ್ಲೀಟ್ ಟೆಕ್ಸ್ಚರ್ ಶೀಟ್ ಯೂಸ್ ಮಾಡ್ತೀವಿ, ಎಲ್ಲೇ ಮಾಡಿದ್ರು ಕೂಡ ಪ್ರಾಜೆಕ್ಟ್ ನಮ್ಮದು. ಸೊ ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ನಾವು ಟೆಕ್ಸ್ಚರ್ ಶೀಟ್ ಯೂಸ್ ಮಾಡಿದ್ದೀವಿ, ನಾರ್ಮಲ್ ಆಫ್ ವೈಟ್ ಯೂಸ್ ಮಾಡಿಲ್ಲ. ಸೊ ನಿಮ್ಮದು ಕೊಳೆ ಆದಷ್ಟು ಕಾಣಲ್ಲ ಅದು. ಸೊ ನೆಕ್ಸ್ಟ್ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡೋದು ಕಂಪ್ಲೀಟ್ ಲಾಕ್ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಚಸ್ ಬಂದು ನಮ್ಮದು ಸಾಫ್ಟ್ ಕ್ಲೋಸು. ಸೊ ನಿಮ್ಮದು ಸಡನ್ನಾಗಿ ಅದು ಡಬ್ ಅಂತ ಸೌಂಡ್ ಬರೋಲ್ಲ. ನೆಕ್ಸ್ಟ್ ಈ ಫ್ಲೋರಿನ ಕಾಮನ್ ಟಾಯ್ಲೆಟು. ಸೊ ಕಾಮನ್ ಟಾಯ್ಲೆಟ್ ನೋಡ್ಬೋದು, 5x7 ಸೈಜ್ ಇದೆ. ಸೊ ಕಂಪ್ಲೀಟ್ ಯೂಸ್ ಮಾಡಿರೋ ವಾಲ್ಗೆ ಟೈಲ್ಸ್ ಬಂದು 2x4 ವೆಟ್ರಿಫೈಡ್ ಟೈಲ್ಸ್ ಎಕ್ಸರಾ ಬ್ರ್ಯಾಂಡು. ಸೊ ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು, ಏಷ್ಯನ್ ಪೇಂಟ್ಸು ಪ್ಲಸ್ ಆಶೀರ್ವಾದ್ ಫಿಟ್ಟಿಂಗ್ಸು ವಿತ್ ಸಿಂಗಲ್ ಫ್ಲೋರ್ ಮೌಂಟ್ ಕಮೋಡ್ ಯೂಸ್ ಮಾಡಿದ್ದೀವಿ. ಫ್ಲೋರಿಂಗ್ ನೋಡ್ಬೋದು 16x16 ಆ್ಯಂಟಿ ಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ, ನಮ್ಮ ಬಾತ್ರೂಮ್ ಡೋರ್ಸ್ ಕೂಡ ನೋಡ್ಬೋದು. ಇದು ಯೂಸ್ ಮಾಡಿರೋದು ಕಂಪ್ಲೀಟ್ ಬಂದು WPC ಡೋರ್ಸು. ಸೊ WPC ಡೋರ್ಸ್ ಅಡ್ವಾಂಟೇಜ್ ಅಂದರೆ ನಮ್ಮದು ಫೈರ್ ಪ್ರೂಫು, ನೆಕ್ಸ್ಟ್ ವಾಟರ್ ಪ್ರೂಫು ಪ್ಲಸ್ ಟರ್ಮೈಟ್ ಪ್ರೂಫ್ ಕೂಡ. ಸೊ ನಿಮ್ಗೆ ಯಾವುದೇ ರೀತಿ ಹುಳ ಗೆದ್ದು ಕೂಡ ಹತ್ತಲ್ಲ ಇದಕ್ಕೆ. ಸೊ ಬಾತ್ರೂಮ್ ಡೋರ್ಸ್ಗೆ ಇದು ತುಂಬ ರೆಕಮೆಂಡೆಡ್. ನೆಕ್ಸ್ಟ್ ಔಟ್ಸೈಡು ನಾವು ಒಂದು ಕಾಮನ್ ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ವಿ. ಸೊ ಎಲ್ಲ ಫ್ಲೋರ್ಗೂ ಅಂದರೆ ಈ ಫ್ಲೋರ್ದು ಏನಿದೆ ಸೊ ಹ್ಯಾಂಡ್ ವಾಶ್ಗೋಸ್ಕರ ಒಂದು ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಇನ್ನೊಂದು 3ನೇ ರೂಮು ನಮ್ಮ ಸ್ಟೋರ್ ರೂಮು. ಸೊ ಇದು ಸೈಜ್ ಬಂದು 12x8 ಇದೆ, ಕಂಪ್ಲೀಟ್ ಮೆಟೀರಿಯಲ್ ಸ್ಟೋರ್ ಮಾಡೋಕ್ಕೋಸ್ಕರ ಇಟ್ಟಿದ್ದೀವಿ. ಸೊ ಇಲ್ಲೂ ಕೂಡ ಯೂಸ್ ಮಾಡೋದು ಬಂದು ಕಂಪ್ಲೀಟ್ ಟೀ ಕುಡ್ಡು. ಇದೆಲ್ಲ ರೀತಿ ನಿಮ್ಮ ಊರಲ್ಲಿ ಗೊತ್ತಲ್ಲ, ಏನೇ ರೀತಿ ವೇಷ ಇದ್ರೂ ಕೂಡ ಅಲ್ಲಿ ಲೋಡ್ ಮಾಡಿದ್ದಾರೆ. ವೀಕ್ಷಕರೇ, ನೆಕ್ಸ್ಟ್ ನಮ್ಮ ಇನ್ನೊಂದು ರೂಮು 13x12 ಇದ್ರ ರೂಮ್ ಸೈಜು. ಸೊ ನೋಡ್ಬೋದು ಕಂಪ್ಲೀಟ್ ವಾಟರ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾರ್ಬಲ್ ಕಾನ್ಸೆಪ್ಟ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲೂ ಕೂಡ ಕಂಪ್ಲೀಟ್ ನಮ್ಮದು ಇಂಚಸ್ ಯೂಸ್ ಮಾಡೋದೆಲ್ಲ ಎಪ್ಕೋ ಬ್ರ್ಯಾಂಡು ಸಾಫ್ಟ್ ಕ್ಲೋಸ್ ಇಂಚಸ್ಸು. ಸೊ ನೆಕ್ಸ್ಟ್ ನಮ್ಮ ಫ್ಲೋರಿಂಗ್ ಅಬ್ಸರ್ವ್ ಮಾಡಿದ್ರೆ ಸೇಮ್ ಹನಿ ಬ್ಲೂ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ವಿತ್ ಡ್ರೆಸ್ಸಿಂಗ್ ಯೂನಿಟ್. ಸೊ ಡ್ರೆಸ್ಸಿಂಗ್ ಯೂನಿಟ್ ಕೂಡ ನೋಡ್ಬೋದು, ಮಿರರ್ ವಿತ್ ಸ್ಟೋರೇಜು. ಸೊ ಬ್ಯಾಕ್ ಸೈಡ್ ಕಂಪ್ಲೀಟ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಸ್ ಯೂಶುವಲ್ ನಮ್ಮದು ಟೆಕ್ಸ್ಚರ್ ಶೀಟು. ಸೊ ನೆಕ್ಸ್ಟ್ ನೋಡಿದ್ರೆ ನೀವು ಬಾಟಮಲ್ಲಿ ಡ್ರಾಯರ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಡ್ರಾಯರ್ಸ್ ಕೂಡ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ, ನಮ್ಮ ಫ್ಲೋರಿಂಗ್ ನೋಡ್ಬೋದು. ಈಗ ತುಂಬ ರೀತಿ ಫ್ಲೋರಿಂಗ್ ಬಂದಿದೆ, ವೆಟ್ರಿಫೈಡ್ ಇದೆ, ಗ್ರಾನೈಟ್ ಇದೆ, ಈಗ ಇನ್ನೂ ಅಪ್ಗ್ರೇಡ್ ಆಗಿ ಸ್ಮಾರ್ಟ್ ಮಾರ್ಬಲ್ ಬಂದಿದೆ. ಸೊ ಇಲ್ಲಿ ಯೂಸ್ ಮಾಡಿರೋ ಫ್ಲೋರಿಂಗ್ ಬಂದು ಹನಿ ಬ್ಲೂ. ಇದು ನಮ್ಮದು ಬಜೆಟ್ ಬಂದು 85 to 90 ಜಿಗ್ನಿಗಿಂದನೇ ಪರ್ಚೇಸ್ ಮಾಡಿರೋದು. ಬಟ್ ಈಗ ಅಪ್ಗ್ರೇಡೇಷನ್ ಬಂದು ಸ್ಮಾರ್ಟ್ ಮಾರ್ಬಲ್ ಬಂದಿದೆ. ನಿಮ್ಗೊಂದು 140, 150 ಒಳಗೆ ಸ್ಮಾರ್ಟ್ ಮಾರ್ಬಲ್ಸ್ ಕೂಡ ಸಿಗುತ್ತೆ. ಸೊ ಸೈಜ್ ಕೂಡ ತುಂಬ ದೊಡ್ಡ ಸೈಜು 4x5 ಇಲ್ಲಾಂದರೆ 5x6 ಸಿಗುತ್ತೆ. ಅದು ನಮ್ಮ ಫ್ಯೂಚರ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾವ ಥರ ಯೂಸ್ ಮಾಡಿದ್ದೀವಿ ಅಂತ. ಸೊ ಈಗ ಬಜೆಟ್ ಫ್ರೆಂಡ್ಲಿ ಹೋದಾಗ ಜಿಗ್ನಿಲಿ 85 rupees to 90 rupees ಪರ್ಚೇಸ್ ಮಾಡಿದ್ದೀವಿ ಇದನ್ನ. ವೀಕ್ಷಕರೇ, ನೆಕ್ಸ್ಟ್ ನೋಡ್ಬೋದು ನಮ್ಮ ರೂಮಲ್ಲಿ ಸಂಜೆ ಅದು ಕೂಡ ಬೆಳಗ್ಗೆ ಬರೋ ಥರ ಯಾವ ಥರ ಅಚೀವ್ ಮಾಡೋದು ಅಂದರೆ ಐದರ್ ನಿಮ್ಮ ರೂಮ್ ವಿಂಡೋ ಈಸ್ಟ್ ಆಗಿರಬೇಕು ಇಲ್ಲ ವೆಸ್ಟ್ ಆಗಿರಬೇಕು. ಈಸ್ಟು ನಿಮ್ಮದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬರುತ್ತೆ, ವೆಸ್ಟ್ ಫೇಸಿಂಗಲ್ಲಿ ಈವ್ನಿಂಗ್ ಬೆಳಗ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಸೌತ್ ಫೇಸಿಂಗಲ್ಲಿ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟು ಬೆಳಗ್ಗೆ ಬರುತ್ತೆ ಮನೆಗೆ ಅಷ್ಟು ಒಳ್ಳೆಯದು. ಸೊ ನಮ್ಮದು ಹೈಟ್ ಬಂದು ಇದನ್ನು 2 feet by 4.5 feet ಹೈಟ್ ಮಾಡಿದ್ದೀವಿ. ಸೊ ಏನಕ್ಕಂದರೆ ನಮ್ಮದು ಬಾಟಮಲ್ಲಿ ಏನಾದ್ರು ಸ್ಟಡಿ ಯೂನಿಟ್ ಕೂಡ ಪ್ರೊವೈಡ್ ಮಾಡೋದು ಫ್ಯೂಚರಲ್ಲಿ. ಇಲ್ಲಿ ಸ್ವಿಚಸ್ ಕೂಡ ನೋಡ್ಬೋದು, ಕಂಪ್ಲೀಟ್ ಯೂಸ್ ಮಾಡಿರೋ ಬಿಲ್ಡಿಂಗ್ ಎಲ್ಲ ಬಂದು ಲಿಶಾ ಬ್ರ್ಯಾಂಡು. ಸೊ ಡಿಸೈನು ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಸ್ವಿಚಸ್ ಥರ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಕಾಸ್ಟ್ ಲಿಟಿಲ್ ಬಿಟ್ ಹೈಯರ್ ಆಗಿರುತ್ತೆ, ಬಟ್ ಏಸ್ಥೆಟಿಕ್ ಲುಕ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾರ್ಮಲಾಗಿ ಎಲ್ಲ ಕಡೆ ವಾಲ್ ಪೇಪರ್ ಯೂಸ್ ಮಾಡೋದು ನೋಡಿರ್ತೀರಾ. ಸೊ ನಮ್ಮ ಈ ವಾಲ್ ಬಂದು ಕಂಪ್ಲೀಟು ಪೇಂಟಿಂದನೇ ಅಚೀವ್ ಮಾಡಿದ್ದೀವಿ. ಸೊ ನೋಡ್ಬೋದು ಕಂಪ್ಲೀಟ್ ನಾವು ಈಕ್ವಲ್ ಡಿವಿಷನ್ ಮಾಡಿ ಪೇಂಟ್ ಮಾರ್ಕಿಂಗ್ ಮಾಡಿದ್ದೀವಿ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ಗೋಸ್ಕರ.
ಸೊ ನಿಮ್ಮದು ಬಜೆಟ್ ಫ್ರೆಂಡ್ಲಿಯಾಗಿ ವಾಲ್ ಹೈಲೈಟ್ ಮಾಡಬೇಕಂದ್ರೆ ಈ ಕಾನ್ಸೆಪ್ಟ್ ಹೋಗ್ಬೋದು. ಸೊ ಜಸ್ಟ್ ನಿಮ್ಮದು 2 ಲೀಟರ್ಸ್ ಪೇಂಟ್, 1 ಲೀಟರ್ ವೈಟ್, 1 ಲೀಟರ್ ಬ್ಲೂ ಕಲರ್, ಇದರಲ್ಲಿ ಈ ಥರ ಅಚೀವ್ ಮಾಡ್ಬೋದು. ಇದನ್ನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ನೋಡ್ತಾರೆ. ನೆಕ್ಸ್ಟು ನಮ್ಮ ಮನೆಯ ಮೇನ್ ಪಾರ್ಟು ಬಾಲ್ಕನಿ. ಸೊ ನೋಡ್ಬೋದು 8 ಫೀಟ್ ವಿಡ್ತು, 12 ಫೀಟ್ ಲೆಂತ್ ಇದೆ ಬಾಲ್ಕನಿ. ಫ್ಲೋರಿಂಗ್ ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಲಪೋದ್ರ ಯೂಸ್ ಮಾಡಿದ್ದೀವಿ, ಆ್ಯಂಟಿ ಸ್ಕಿಡ್. ನೆಕ್ಸ್ಟ್ ನೀವು ಫ್ಲೋರಿಂಗ್ ಮಾಡ್ಬೇಕಾದ್ರೆ ತುಂಬ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ಬೇಕಾದ್ರೆ ಫ್ಲೋರಿಂಗ್ದು ವಾಟ. ಸೊ ನಾವಿಲ್ಲಿ ನೋಡ್ಬೋದು ಕಂಪ್ಲೀಟ್ ನಮ್ಮದು ಏನೇ ನೀರು ಬಿದ್ದರೂ ಕೂಡ ನಮ್ಮದು ವಾಟರ್ ಎಲ್ಲ ಕಂಪ್ಲೀಟ್ ಬಂದು ದೇವಮೂಲೆಗೆ ಹೋಗಿದೆ. ಸೊ ಇದು ನಮ್ಮದು ವಾಟರ್ ಎಲ್ಲ ಔಟ್ ಆಗುತ್ತೆ. ಆದಷ್ಟು ನೀವು ಫ್ಲೋರ್ನ ಈಕ್ವಲ್ ಮಾಡೋಕೆ ಹೋಗ್ಬಿಡಿ. ಬಾಲ್ಕನಿಲಿ ಒಂದು ವಾಟರ್ ಪ್ರೊವೈಡ್ ಮಾಡಿ, ಆ ಸ್ಲೋಪ್ ಕಂಪ್ಲೀಟ್ ವಾಟರ್ದು ಎಕ್ಸಿಟ್ ಆಗಬೇಕು. ಸೊ ಈ ಪಾಯಿಂಟ್ನ ಕನ್ಸಿಡರೇಷನ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಮ್ಮ ಸೀಲಿಂಗ್ ನೋಡ್ಬೋದು. ಇಲ್ಲಿ ನಮ್ಮದು ಸೀಲಿಂಗ್ ಹೈಟು 8 ಫೀಟ್ಗೆ ನಾವು ಪರವಾಗಿಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ನಮ್ಮದು ವಿತ್ ಕಂಪ್ಲೀಟ್ ಸ್ಪಾಟ್ಲೈಟ್ಸ್ ಇದೆ ಸುತ್ತ. ಸೊ ನೈಟ್ ವ್ಯೂ ತುಂಬ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ನೀವು ಅದ್ರ ಮೇಲ್ಗಡೆ ನೋಡಿದ್ರೆ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಮಳೆ ನೀರು ಬಿದ್ದರೂ ಕೂಡ ನಮ್ಮದು ಮಳೆ ನೀರು ಎಂಟ್ರಿ ಆಗಲ್ಲ. ವೀಕ್ಷಕರೇ ನೋಡ್ಬೋದು ನಮ್ಮದು ಬಾಲ್ಕನಿಯಿಂದ ವಿಲೇಜ್ ಫೀಲ್ ಕೂಡ ನೋಡ್ಬೋದು ವ್ಯೂಗಳು. ಸೊ ನೆಕ್ಸ್ಟ್ ಅದಕ್ಕೋಸ್ಕರ ನಾವು ಪ್ರೊವೈಡ್ ಮಾಡಿರೋದು ಕಂಪ್ಲೀಟ್ SS ವಿತ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ, 10 mm ಥಿಕ್ನೆಸ್ಸು. ಸೊ ನಾರ್ಮಲಾಗಿ ಎಲ್ಲ SS ಗ್ಲಾಸ್ ಪ್ರೊವೈಡ್ ಮಾಡ್ತಾರೆ, SS ವಿತ್ ನಾರ್ಮಲ್ SS ರೈಲಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ನಾವು ಹೈಲೈಟರ್ಗೋಸ್ಕರ ವಿತ್ ಎಲಿವೇಷನ್ಗೋಸ್ಕರ ನಾವು ವಿತ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ, ವಿತ್ ಪಿವೋಟು. ಟಫನ್ ಗ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಪಿವೋಟ್ ಮರಿಬೇಡಿ. ನೆಕ್ಸ್ಟ್ ಇದು ನಮ್ಮದು ಎಲಿವೇಷನ್ ಪಾರ್ಟ್ ಆಗಿರೋದ್ರಿಂದ ನಮ್ಮದು ಫ್ರಂಟ್ ವಿತ್ ಸ್ಟೋನ್ ಕ್ಲೇಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಬ್ಲ್ಯಾಕ್ ಕಲರು. ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ವಿತ್ ವಾರ್ನಿಶು ಟಾಪ್ ಲೇಯರಲ್ಲಿ. ಸೊ ಶೈನಿಂಗ್ನೆಸ್ ಇರುತ್ತೆ ನಿಮಗೆ ತುಂಬ ಲಾಂಗ್ ಟೈಮು. ವೀಕ್ಷಕರೇ ನೆಕ್ಸ್ಟ್ ನೋಡ್ಬೋದು ವಾಲ್ಗೆ ಯೂಸ್ ಮಾಡೋದು ಬಂದು 2x4 ಕಂಪ್ಲೀಟ್ ನಾವು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದ್ರ ಕಾಸ್ಟಿಂಗ್ ನಿಮಗೆ 60 to 65 ಬರುತ್ತೆ ಎಕ್ಸಾರಾ ಬ್ರ್ಯಾಂಡ್ದು. ಹೈಲೈಟರ್ಗೋಸ್ಕರ ನಾವು ಇಲ್ಲಿ ಮಧ್ಯದಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಸೇಮ್ ಹನಿ ಬ್ಲೂ ಏನು ಇದೆ ನಾವು ಫ್ಲೋರಿಂಗು, ಅದೇ ಫ್ಲೋರಿಂಗ್ನ ನಾವು ಹೈಲೈಟರ್ಗೆ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ ಸೊ ಮನೆ ಕಂಪ್ಲೀಟ್ ಹೋಮ್ ಟೂರ್ ನೋಡಿದೆ. ಸೊ ನಮ್ಮ ನೆಕ್ಸ್ಟು ಟೆರೆಸ್ಸು. ಸೊ ನಮ್ಮದು ಇಲ್ಲಿ ಫಸ್ಟು ಟೆರೆಸ್ ಬಂದು ಬಟ್ಟೆ ಒಣಗೋಕ್ಕೆ ಪ್ರಾವಿಷನ್ ಮಾಡಿದ್ದೀವಿ MS ರಾಡ್ಸಿಂದ. ಸೊ ನೆಕ್ಸ್ಟ್ ನಮ್ಮ ಮೇನ್ ಟೆರೆಸ್ಸು ಬನ್ನಿ ನೋಡೋಣ. ಮೇನ್ ಟೆರೆಸ್ಗೋಸ್ಕರ ಒಂದು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರು, ವಾಯುಮೂಲೆ. ಸ್ಟೇರ್ ಕೇಸ್ ಯಾವತ್ತು ಅಗ್ನಿಮೂಲೆ ಅಥವಾ ವಾಯುಮೂಲೆ ಪ್ರೊವೈಡ್ ಮಾಡಿದ್ರೆ ವಾಸ್ತು ಪ್ರಕಾರ ಒಳ್ಳೆಯದು. ಸೊ ಇದು ನಮ್ಮ ಮೇನ್ ಟೆರೆಸ್ಸು. ಟೆರೆಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟ್ ಫ್ಲೋರಿಂಗ್ ನಾವು ಡ್ಯಾಮ್ ಪ್ರೂಫ್ ಪೇಂಟ್ ಯೂಸ್ ಮಾಡಿದ್ದೀವಿ. ಸೊ ಇದು ಹೀಟ್ ಆಫ್ ವೈಬ್ರೇಷನ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಕಂಪ್ಲೀಟ್ ನಿಲ್ ಮಾಡಲ್ಲ, ಸ್ವಲ್ಪ ಕಮ್ಮಿ ಮಾಡುತ್ತೆ, ಮಿನಿಮಲ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಸೋಲಾರ್ ಪ್ರೊವಿಷನು, ಸೋಲಾರ್ ವಿತ್ ನಮ್ಮ ಪರ್ಗೋಲ ನೋಡ್ಬೋದು. ದೇವ್ರ ಮನೆಗೆ ಯಾವ ಥರ ನಮ್ಮದು ಟಾಪಿಂದ ಬೆಳಗ್ಗೆ ಬೀಳುತ್ತೆ ಅಂತ. ಕಂಪ್ಲೀಟು 12 mm ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ, ನೋಡ್ಬೋದು. ವೀಕ್ಷಕರೇ ನಮ್ಮ ಕೊನೆಯ ಪಾಯಿಂಟು ನೋಡ್ಬೋದು, ನಮ್ಮದು ಪರ್ಗೋಲ 8 ಫೀಟ್ ಮಾಡಿದ್ದೀವಿ ಹೈಟು. ಸೊ ಅದು ಕೂಡ ಒಂದು ವ್ಯಾಲಿಡ್ ವಾಸ್ತು ರೀಸನ್ ಇದೆ. ಏನಕ್ಕೆ ನಮ್ಮದು ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಂದರೆ ಅಗ್ನಿಮೂಲೆ. ಇದು ನಮ್ಮದು ಸೌತ್ ವೆಸ್ಟ್ ಕಾರ್ನರ್, ನಮ್ಮದು ಕುಬೇರ ಮೂಲೆ. ಸೊ ಯಾವತ್ತು ವಾಸ್ತು ಪ್ರಕಾರ ಕುಬೇರ ಮೂಲೆ ಹೈಟಲ್ಲಿ ಇರಬೇಕು. ಸೊ ಅಲ್ಲಿ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮ ಸೌತ್ ಈಸ್ಟ್ ಅಂದರೆ ನಮ್ಮ ಅಗ್ನಿಮೂಲೆ ಡೌನಲ್ಲಿರಬೇಕು. ಸೊ ಇಲ್ಲಿ ಏನು ನಮ್ಮದು ಸೈನ್ಸ್ ವಿತ್ ವಾಸ್ತು ಅಂದರೆ ಡಯಾಗ್ನಲಿ ಫ್ಲೋ ಆಫ್ ವಾಟರ್ ಯಾವತ್ತು ಮ್ಯಾಕ್ಸಿಮಮ್ ಇರುತ್ತೆ. ಸೊ ನಮ್ಮದು ಸಂಪ್ ಯಾವತ್ತು ನಾರ್ತ್ ಈಸ್ಟ್ ಕಾರ್ನರ್ ಇರುತ್ತೆ. ಸೊ ಇದು ಟ್ಯಾಂಕ್ ಯಾವತ್ತು ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಕುಬೇರ ಮೂಲೆ. ಸೊ ಸಂಪ್ನ ನಾವು ದೇವಮೂಲೆ ಪ್ರೊವೈಡ್ ಮಾಡಿದ್ದೀವಿ, ಕುಬೇರ ಮೂಲೆ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. ಇದು ಸೈನ್ಸ್ ವಿತ್ ವಾಸ್ತು. ವೀಕ್ಷಕರೇ ನಮ್ಮ ಟೆರೆಸ್ ಫ್ಲೋರಿಂಗ್ ಕೂಡ ನೋಡ್ಬೋದು. ನಾವಿಲ್ಲಿ 2 ಟೈಪ್ಸ್ ಆಪ್ಷನ್ಸ್ ಇದೆ. ಒಂದು ಅಂಚು ಯೂಸ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ನಿಮಗೆ ಸ್ವಲ್ಪ ಹೀಟ್ ಆಫ್ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಬಟ್ ಬಜೆಟ್ ಫ್ರೆಂಡ್ಲಿ ನೋಡಿದಾಗ ನಾವು ಡ್ಯಾಮ್ ಪ್ರೂಫ್ ವೈಟ್ ಪೇಂಟ್ ಯೂಸ್ ಮಾಡಿದ್ದೀವಿ. ಸೊ ಇದು ಕೂಡ ಮಿನಿಮಲ್ ಮಾಡುತ್ತೆ ಹೀಟ್ ಆಫ್ ವೈಬ್ರೇಷನ್ನ. ಸೊ ಕೆಳಗೆ ಹೀಟ್ ಸ್ವಲ್ಪ ಕಮ್ಮಿ ಇರುತ್ತೆ ಮೋಲ್ಡಲ್ಲಿ. ಸೊ ಟಾಪ್ ಲೇಯರಲ್ಲಿ ವಾಟರ್ ಪ್ರೂಫಿಂಗ್ ಆದಮೇಲೆ ಅಂದರೆ ಮೋಲ್ಡ್ ಮಡ್ಡಿ ಎಳೆದ್ಮೇಲೆ ಈ ಥರ ಪೇಂಟ್ ಅಪ್ಲೈ ಮಾಡಿದ್ರು ಒಂಥರ ಒಳ್ಳೆಯದು. ಸೊ ಏನಾಗುತ್ತೆ ನಿಮಗೆ ಕೆಳಗೆ ತಾಪಮಾನ ಸ್ವಲ್ಪ ಕಮ್ಮಿ ಇರುತ್ತೆ. ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಕಂಪ್ಲೀಟ್ ಸೌತ್ ಫೇಸಿಂಗ್ 21/70 ಹೋಮ್ ಟೂರು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಸರ್ವಿಸು ಸದ್ಯಕ್ಕೀಗ ಬೆಂಗಳೂರು, ಮೈಸೂರು, ಮಂಡ್ಯ 3 ಕಡೆ ಪ್ರಾವಿಷನ್ ಇದೆ. ಸೊ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಇದರಲ್ಲೆಲ್ಲ ಇಲ್ಲಿ ನಮ್ಮ ಅನಿಲ್ ಗೌಡ್ರು ನೋಡ್ಕೋತಾರೆ. ಸೊ ಹೀಗೆ ನಮ್ಮ ನೆಕ್ಸ್ಟ್ ವಿಸ್ತರಣ ಬೇರೆ ಡಿಸ್ಟ್ರಿಕ್ಟ್ ಕೂಡ ಹೋಗುತ್ತೆ. ಬಟ್ ಅದಕ್ಕೋಸ್ಕರ ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೇಲ್ಗಡೆ ಬೆಲ್ ಬಟನ್ ಒತ್ತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ. ಧನ್ಯವಾದಗಳು.